ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಪೂಜನೀಯರಾದ ಕೀರ್ತಿಶೇಷ ವಿದ್ವಾನ್ ಎನ್ ರಂಗನಾಥ ಶರ್ಮರು ನನಗೆ ಬಾಲ್ಯದಿಂದ ಒಂದು ಕನಸಿನಂತೆ ಇದ್ದರು. ನಾನು ಶಾಲಾ ದಿವಸಗಳಲ್ಲಿದ್ದಾಗಲೇ ಅವರ ರಾಮಾಯಣದ ಅನುವಾದಗಳನ್ನು ಡಿವಿಜಿಯವರ ಮುನ್ನುಡಿಯಿಂದ ಅಲಂಕೃತವಾದ ಅನುವಾದಗಳನ್ನು ಓದಿದ್ದೆ. ತುಂಬಾ ಆರಾಧಿಸಿದ್ದೆ. ಅವ್ರ ಪರಿಚಯ ಮಾಡಿಕೊಳ್ಬೇಕು, ಅವ್ರ ಹತ್ತಿರ ಇರಬೇಕು, ಅವರಿಂದ ಏನಾದರೂ ಕಲಿಯಬೇಕು ಅಂತ. ಅದು ಒಂದು ಮಟ್ಟಿಗೆ ನನ್ನ ಸಣ್ಣ ಅರ್ಹತೆಗೆ ತಕ್ಕಂತೆ ಅದು ನಡೆಯಿತು. ಆಗ ಶಾರದಾ ಅವರು ವಿದೇಶದಲ್ಲಿದ್ದರು. ರಂಗನಾಥ ಶರ್ಮರ ವಿಜಯನಗರದ ಮನೆಯಲ್ಲಿ ಪ್ರತಿ ವಾರ ಸೋಮವಾರ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಹಾಗೆ ಹಲವು ವರ್ಷಗಳು ಹೋಗ್ತಾ ಇದ್ದಿದ್ದು. ಆಗ ಅವರು ಇವರ ಶಾರದಾ ಅವರ ಬಾಣಂತನಕ್ಕೆ ಅಮೆರಿಕಾಗೆ ಹೊರಟಿದ್ರು. ನಮಗೆ ಸಂಭ್ರಮ, ನನ್ನ ಗುರುಗಳು ಅಮೆರಿಕಾಗೆ ಹೋಗಿ ಬರ್ತಾರೆ ಅಂತ. ಅವರಿಗೆ ಅದೇನು ಲೆಕ್ಕಕ್ಕೆ ಇಲ್ಲ. ನಾನು ಹೋಗ್ತಾ ಇರೋದು ಅಮೆರಿಕಾದಲ್ಲ, ಬಾಣಂತನ ಮಾಡುವ ಮಹಿಳೆಯೊಬ್ಬರಿಗೆ ಎಸ್ಕಾರ್ಟ್ ಆಗಿ ಹೋಗ್ತಾ ಇದ್ದೀನಿ, ಇಟ್ಟೇ ನನ್ನ ಯೋಗ್ಯತೆ ಅಂತ. ಇವರು ಅವರ ತಂದೆಯವರನ್ನು ಕರೆಸಿಕೊಂಡು ತುಂಬಾ ಚೆನ್ನಾಗಿ ಅಲ್ಲಿ ಒಳ್ಳೆಯ ಅನುಭವಗಳನ್ನು ಕೊಟ್ಟು ಕಳಿಸ್ಕೊಟ್ರು. ಅದನ್ನೆಲ್ಲ ರಂಗನಾಥ ಶರ್ಮರು ತುಂಬಾ ಚೆನ್ನಾಗಿ ತಮ್ಮ ಡೈರಿನಲ್ಲಿ ಬರ್ಕೊಂಡು ಬಂದಿದ್ರು. ಅವರು ಬಹಳ ಮೆಟಿಕ್ಯುಲಸ್. ಎಷ್ಟು ಮೆಟಿಕ್ಯುಲಸ್ ಅಂತಂದ್ರೆ, ಈ ದೇಶದಲ್ಲಿ ಒಂದು ಹಕ್ಕಿಗಳು ನನಗೆ ಕಾಣಲಿಲ್ಲ, ರಸ್ತೆ ಮೇಲೆ ಇರುವೆಗಳನ್ನೂ ನಾನು ನೋಡಲಿಲ್ಲ, ಮನೆಯ ಆಚೆ ಈಚೆ ಯಾವ ಹುಡುಪಡೆಯೂ ಕಾಣಲಿಲ್ಲ ಅಂತೆಲ್ಲ ಹೆಬ್ಬೆಟ್ಟು ಬರ್ಕೊಂಡು ಬಂದಿದ್ರು. ಇದನ್ನೆಲ್ಲ ಗಮನಿಸಿದ್ದಾರಲ್ಲ ಅಂತ. ಇದರಲ್ಲಿ ಎಷ್ಟು ಹಕ್ಕು ಇದ್ದರು, ಗಿಡಮರಗಳಲ್ಲಿ ವೈವಿಧ್ಯ ತೋರಲಿಲ್ಲ, ಹೀಗೆಲ್ಲ ಬರ್ಕೊಂಡು ಬಂದಿದ್ರು. ಆಮೇಲೆ ಅವರ ಮಗಳ ಬಗ್ಗೆ ಮೊಮ್ಮಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಅದಾದ ಹಲವು ವರ್ಷಗಳಿಗೆ, ಈಗ ಸುಮಾರು 26 ವರ್ಷಗಳ ಹಿಂದೆ ಅಮೆರಿಕಕ್ಕೆ ಗೆಳೆಯರ ಜೊತೆಯಲ್ಲಿ ಕನ್ನಡ ರಾಜ್ಯದ ಸಾಂಸ್ಕೃತಿಕ ತಂಡದ ಜೊತೆಯಲ್ಲಿ ಹೋದಾಗ ಶಿಕಾಗೋನಲ್ಲಿ ನನ್ನ ಮತ್ತೆ ಕೀರ್ತಿಶೇಷ BKS ವರ್ಮಾ ಅವರ ಕಾವ್ಯಚಿತ್ರ ಜುಗಲ್ ಬಂದಿತ್ತು. 300-400 ಜನ ತುಂಬಿ ತುಳುಕಾಡ್ತಾ ಇದ್ದ ಸಭಾಂಗಣದಲ್ಲಿ ಕಾರ್ಯಕ್ರಮದ ಮೊದಲಿಗೆ ಇವರಲ್ಲಿ ಕೂತಿದ್ದಾರೆ ಅಂತ ನನಗೆ ಹೇಗೋ ಗೊತ್ತಾಯ್ತು. ನೋಡಿದ ತಕ್ಷಣ ರಂಗನಾಥ ಶರ್ಮರ ಮಗಳು ಅಂತ ಗೊತ್ತಾಗಿ ನಾನೇ ಹತ್ತಿರ ಹೋಗಿ ಮಾತನಾಡಿಸಿದ್ದೆ. ಅಷ್ಟರ ಮಟ್ಟಿಗೆ ರಂಗನಾಥ ಶರ್ಮರ ಮುಖಮುದ್ರೆ ಇವರ ಮುಖಮುದ್ರೆ ಇದೆ. ಆ ಮಟ್ಟಿಗೆ ಅಪ್ಪಟ ತಂದೆ ಮಗಳು ಜೀನ್ಸ್ ಆಗಿ ಬಂದಿದೆ. ಆಮೇಲೆ ಮಾತನಾಡುವಾಗ ಧ್ವನಿ ಏರಿಳಿತ ಕೂಡ ಗೊತ್ತಾಗ್ತಾ ಇತ್ತು. ಅವರು ಕೂಡ ಹಾಗೆಯೇ ಒಂದು ಪರಿಶೀಲನೆ ಮಾಡಿದ್ರು. ಈಗ ನನಗೆ ಆ ಅಭ್ಯಾಸ ಸ್ವಲ್ಪ ಬಿಟ್ಟು ಹೋಗಿದೆ. ರಂಗನಾಥ ಶರ್ಮರ ಜೊತೆ ಹೋಗ್ತಾ ಅವ್ರ ಮನೆಗೆ ನಿರಂತರವಾಗಿ ಹೋಗ್ತಾ ಇದ್ದಾಗ ಒಂದು ಬಳಕೆ ಇತ್ತು. ಅದೆಂತ ಪ್ರಯೋಜನಕ್ಕಿಲ್ಲ, ಅದೇ ಕಳಪೆ ಅಂತ ಇಲ್ಲ ಅಂತ ಹೇಳ್ತೀವಿ. ಇದು ರಂಗನಾಥ ಶರ್ಮರ ಮ್ಯಾನರಿಸಮ್ ನನಗೆ ಬಂದುಬಿಟ್ಟಿತ್ತು. ಅದು ಇವ್ರ ತಾಯಿಯಿಂದ ರಂಗನಾಥ ಶರ್ಮರಿಗೆ ಬಂದಿತ್ತು ಅಂತ ನೀವು ಹೇಳಿದ್ರಿ ಅಲ್ಲ. ಕಮಲಾಕ್ಷಮ್ಮನವರು ಹಾಗೆ ಮಾಡ್ತಾ ಇದ್ರು. ಅವರ ಅಕ್ಕ, ರಂಗನಾಥ ಶರ್ಮರ ಅಕ್ಕ, ಹಾಗೆ ಅಲ್ಲಿಂದ ಬಂದಿತ್ತು ಅಂತ. ಇವ್ರು ನಾನು ಇವ್ರ ಮನೆಗೆ ಬಂದಾಗ ಅದ್ರ ಬಗ್ಗೆ ಇದ್ರ ಬಗ್ಗೆ ಪ್ರಯೋಜನಕ್ಕಿಲ್ಲ ಅಂತ ಈಗ ನಾನು ಮಾಮೂಲಾಗಿ ಈಗ ನಮ್ಮ ತಂದೆಯವ್ರ ಮ್ಯಾನರಿಸಮ್ ಬೇಕು ಅಂತ. ಈ ರೀತಿ ನನಗೆ ಅವರು ಗುರುಪುತ್ರಿಯಾಗಿ, ಅವತ್ತು ಗುರುಗಳು ತಂದೆ ಸಮಾನ. ಹಾಗಾಗಿ ನಾನು ಶಾರದಾ ಅವ್ರನ್ನ ನನ್ನ ವಿದ್ಯಾ ಸಹೋದರಿ ಅಂದ್ರೆ ಗುರುಪುತ್ರಿ ಬಂಧು ಅಂತ ಭಾವದಿಂದಲೇ ನೋಡ್ತಾ ಇದ್ದೀನಿ. ಆ ಪ್ರೀತಿಯನ್ನ ವಾತ್ಸಲ್ಯದಿಂದ ಅವರು ಸದಾ ಕೊಡ್ತಾ ಬಂದಿದ್ದಾರೆ. ಆ ಮೊದಲ ಸ್ಮೃತಿ ನನಗೆ ನೆನಪಾಗುತ್ತೆ. ಆಮೇಲೆ ಅವರ ಮನೆಯಲ್ಲಿ 1-2-3 ದಿವಸ ಇದ್ದಿದ್ದು ಉಂಟು. ನಿರಂತರವಾಗಿ ಸಾಹಿತ್ಯದ ಸಮಾಜದ ಚರ್ಚೆ ಮಾಡ್ತಾ ಇದ್ರು. ಈಗ ಅವ್ರ ಮಾತನ್ನು ಕೇಳಿದ್ರಲ್ಲ, ಅಷ್ಟು ವರ್ಷ ಅಮೆರಿಕಾದಲ್ಲಿದ್ರು ಅವರ ಕನ್ನಡ ಎಷ್ಟು ಚೊಕ್ಕವಾಗಿದೆ ನೋಡಿ ಗೊತ್ತಾಗುತ್ತೆ. ಇಷ್ಟು ಚೆನ್ನಾಗಿ ಕನ್ನಡವನ್ನು ಉಳಿಸಿಕೊಳ್ಳೋದು ಬಹಳ ಕಡಿಮೆ. ಎಷ್ಟೋ ಜನ ಬರವಣಿಗೆ ಮಾಡ್ತಾರೆ, ಆದ್ರೆ ನನಗೆ ಗೊತ್ತಿರುವ ಬಹಳಷ್ಟು ಜನ ನಾವು ಕನ್ನಡ ಟಚ್ ಬಿಟ್ಟು ಹೋಗಿದೆ ಅಂತ. ಅವ್ರು ಇಂಗ್ಲಿಷ್ ನಲ್ಲಿ ಯಾವ ಶೇಕ್ಸ್ಪಿಯರ್ ಚಾನ್ಸ್ ಅನ್ನು ಆಗಲಿಲ್ಲ, ಅದು ಮಾತ್ರ ಗೊತ್ತಾಗಿಲ್ಲ. ಕಾಕಿನಡಕ ಮರಚಿಕೋಯಿ ಹಂಸನಡಕ ರಾಧೇರು ಅಂತ ತಿಳಿದಿದೆ. ಕಾಗೆ ಮರ್ತೋಯ್ತು, ಹಂಸದ ನಡಿಗೆ ಬರಲಿಲ್ಲ ಅಂತ. ಇವರಲ್ಲಿ ನಾನು ಕಂಡದ್ದು ಆ ರೀತಿಯಾದ ಪ್ರಿಟೆನ್ಷಿಯಸ್ ನೇಚರ್ ನಟನೆ ಇಲ್ಲ. ಅವ್ರು ನಟನೆ ಚೆನ್ನಾಗಿ ಮಾಡ್ತಾರೆ, ಆದ್ರೆ ಜೀವನದಲ್ಲಿ ಹಾಗೆಲ್ಲ ನಟನೆ ಮಾಡೋದಿಲ್ಲ. ಮತ್ತು ಉತ್ಕಟವಾಗಿ ಭಾವ ತೊಡಗಿಕೊಳ್ಳುವುದು. ಎಷ್ಟೋ ಬಾರಿ ಮನುಷ್ಯರ ಭಾವಾವೇಶದಿಂದ ಅವರು ಪ್ರಬುದ್ಧವಾಗಿ ನಡ್ಕೊಳ್ಳದೆ ಇರ್ಬೋದು, ಆದ್ರೆ ಪ್ರಾಮಾಣಿಕವಾಗಿ ನಡ್ಕೊಂಡಿರ್ತಾರೆ. ಇದು ಚಾರಣದಲ್ಲಿ ನಾನು ಬಹಳ ಬಾರಿ ಕಂಡದ್ದು. ಎಲ್ಲ ದೃಷ್ಟಿಯಿಂದ ಇಷ್ಟು ವರ್ಷಗಳಲ್ಲಿ ಹತ್ತತ್ರ ಕಾಲ ಶತಮಾನದಲ್ಲಿ ಅವ್ರನ್ನ ಆಗ ಈಗ ನೋಡ್ತಾ ಬಂದಿದ್ದಾರೆ. ಮತ್ತೆ ಅವರ ತಂದೆಯನ್ನ ತುಂಬಾ ಗೌರವದಿಂದ ಕಂಡಿದ್ದು. ಅವರ ತಂದೆಯವರ ಬರವಣಿಗೆಗೆ ಬೇಕಾದಂತಹ ಎಷ್ಟೋ ಸಹಕಾರ ಕೊಟ್ಟಿದ್ದು, ಅದನ್ನೆಲ್ಲ ನಾನು ಕಂಡಿದ್ದೀನಿ. ಬಹಳ ಒಳ್ಳೆಯ ರೀತಿಯಲ್ಲಿ ಚಿತ್ರಣವನ್ನು ತಿಳಿಸಿಕೊಂಡಿದ್ದಾರೆ. ತಂದೆ ತಾಯಿಗಳ ಹೆಸರಿನಲ್ಲಿ ಪುಟ್ಬಟ್ಟೆಲ್ಲ ಇಟ್ಟಿದ್ದಾರೆ. ಇನ್ನು ಮುಂದಿನ ತಿಂಗಳನ್ನೇ
ಗೋಖಲೆ ಸಂಸ್ಥೆಯಲ್ಲಿ ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಅಂದ್ರೆ ಈಗಷ್ಟೇ 12 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ರಂಗನಾಥ್ ಶರ್ಮರ ಸಂಸ್ಮರಣೆ ಪ್ರೌಢೋಪನ್ಯಾಸಗಳು ಅದನ್ನಷ್ಟು ಅವರೇ ಪ್ರಯೋಜನ ಮಾಡ್ತಾ ಕೂಡ ಬಂದಿದ್ದಾರೆ. ವ್ಯಾಕರಣ, ವೇದಾಂತ, ಅಲಂಕಾರ ಶಾಸ್ತ್ರಗಳು ಹೀಗೆ ಅವರು ತಂದೆಗೆ ತುಂಬಾ ಒಳ್ಳೆಯ ಮಗಳಾಗಿ ಕೂಡ ನಡ್ಕೊಂಡು ಈ ಬಗೆಯ ವ್ಯಕ್ತಿತ್ವದ ಜೊತೆಗೆ ಈಗ ಹೊಸದಾಗಿ ಸೇರಿಕೊಂಡ ಆಯಾಮ ಕಾದಂಬರಿ. ಆದ್ರೆ ಅವರು ಕಾದಂಬರಿ ಬರೀತಾರೆ ಅನ್ನೋದು ನನಗೆ ಆಶ್ಚರ್ಯವಾಗಿ ಕಾಣಿಸಲಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯರಿಗೂ ಒಂದು ಕಾದಂಬರಿ ಬರಷ್ಟು ಸಾಮಗ್ರಿ ಇರುತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಯಾರೇ ಆದರೆ ಅವರ ಬದುಕಿನಲ್ಲಿ ಒಂದಿಷ್ಟು ಆಕರ್ಷಕವಾದ, ಒಂದಿಷ್ಟು ನೋವಿನ, ನಲಿವಿನ, ಸ್ಮರಣೀಯವಾದ, ಮರೆಯಬಾರದ, ಮರೆಯಲಾಗದ, ಮರೆಯಬೇಕಾದ ಎಷ್ಟೋ ವಿಷಯಗಳೆಲ್ಲ ಇರುತ್ತೆ. ಅವನ್ನೆಲ್ಲ ಒಂದು ಮಟ್ಟದ ಭಾಷೆಯ ರೂಪಣ ಕೊಟ್ಟರೆ ಈಚಿನ ದಶಕಗಳಲ್ಲಿ ಎಂಜಿನಿಯರ್ ತುಂಬಾ ಸಾಹಿತ್ಯ ನಿರ್ಮಾಣ ಮಾಡೋದು ನಾನು ನೋಡಿದ್ದೀನಿ, ವೈದ್ಯರಲ್ಲ. ಯಾಕೆಂದ್ರೆ ವೈದ್ಯರ ಅಭಾವ ಹೆಚ್ಚಾಗಿ ಅವರಿಗೆ ಕೆಲಸ ಹೆಚ್ಚಾಗಿದೆ ಅನ್ಸುತ್ತೆ. ವಕೀಲರಿಗೆ ಮತ್ತು ವೈದ್ಯರಿಗೆ ಆದಷ್ಟು ಜೀವನಾನುಭವ ಮತ್ತೆ ಯಾರಿಗೂ ಆಗೋದಿಲ್ಲ ಅಂತ ನನಗೆ ಅನ್ಸುತ್ತೆ. ನಗರದಲ್ಲಿ ಇದ್ದವರ ಪೈಕಿ ಈ 2 ಉದ್ಯೋಗದಲ್ಲಿದ್ದವರು ಮತ್ತು 3ನೇದು ಒಂದು ಉದ್ಯೋಗ ಇದೆ. ಅದನ್ನು ಉದ್ಯೋಗ ಅಂತ ಹೇಳಕ್ಕಾಗಲ್ಲ, ಯೋಗ ಅಂತ ಹೇಳಕ್ಕಾಗಲ್ಲ, ರಾಜಕೀಯ. ಅಲ್ಲೂ ವಿಶಾಲವಾಗಿ ಜಗತ್ತಿನ ಸಂಪರ್ಕ ಆಗುತ್ತದೆ. ನಾನು ಮೀರಾ ಪಡಿಕೆಯವರಿಗೂ ಮತ್ತೆ ಗೆಳೆಯ ವಿಕ್ರಮ್ ಪಡಿಕೆಗೂ ತುಂಬಾ ಬಾರಿ ಹೇಳಿದ್ದು, ವಿಕ್ರಮರಿಗಂತೂ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೆ, ಕತೆ ಬರಿ, ಕಾದಂಬರಿ ಬರಿ, ಎಷ್ಟು ಚೆನ್ನಾಗಿರುವಂತಹ ಅನುಭವಗಳಿವೆ, ಮತ್ತೆ ಅದನ್ನ ಎಷ್ಟು ಚೆನ್ನಾಗಿ ಹೇಳುವ ಕಲೆನೂ ಇದೆ, ಮಾತಲ್ಲಿ ಹೇಳ್ಬೋದಾದ್ರೆ ಬಳ ಬಿಟ್ಟರೆ ಆಗುತ್ತದೆ ಅಂತೆಲ್ಲ. ಈ ವೈದ್ಯರಿಗೆ ಜನರನ್ನ ಉತ್ಕಟ ಸನ್ನಿವೇಶಗಳಲ್ಲಿ ನೋಡ್ತಾರೆ. ಎಂಜಿನಿಯರ್ಗಳಿಗೆ ಜನರನ್ನ ಡೆಸ್ಪರೇಟ್ ಸಿಚುಯೇಷನ್ ಅಲ್ಲಿ ನೋಡೋ ಅವಕಾಶ ಬರೋದು. ಓನ್ಲಿ ಕಂಫರ್ಟಬಲ್ ಸಿಚುಯೇಷನ್ಸ್ ಅಷ್ಟೇನೆ. ಹೆಚ್ಚು ಡೆಸ್ಪರೇಷನ್ ಅಂದ್ರೆ ಪಿಂಕ್ ಸ್ಲಿಪ್ ಸಿಕ್ಕಾಗಷ್ಟೇ, ಅದು ಯಾವಾಗಲೂ ಆಗುತ್ತದೆ. ವೈದ್ಯರಿಗೆ ಹಾಗಲ್ಲ, ಬರುವುದೇ ಅವರು ವೈದ್ಯೋ ನಾರಾಯಣ ಹರಿವಿ ಅಂತ ಬರ್ತಾರೆ. ಹಾಗಾಗಿ ಇನ್ನಾದ ನೇಕೆಡ್ನೆಸ್ ಆಫ್ ಎಮೋಷನ್ಸ್ ನೋಡೋದಿಕ್ಕಾಗುತ್ತೆ. ಇನ್ನು ವಕೀಲರ ಹತ್ರವೂ ಅಷ್ಟೇನೆ ತುಂಬಾ ಎಲ್ಲ ರಾಗದ್ವೇಷಗಳು, ಸಂಕಟಗಳು, ನೋವು, ನಲಿವು, ಲಾಭ, ನಷ್ಟ ಆ ಸನ್ನಿವೇಶಗಳಲ್ಲಿ ಬರ್ತಾರೆ. ಹೀಗಾಗಿ ಆ 2 ವೃತ್ತಿಗಳಲ್ಲಿದ್ದವರಿಗೆ ಲೋಕ ಜೀವನ ಚೆನ್ನಾಗಿ ಇರುತ್ತದೆ. ಪತ್ರಿಕೋದ್ಯೋಗಿಗಳಿಗೂ ಇರುತ್ತದೆ. ಪತ್ರಿಕೋದ್ಯೋಗಿಗಳು ಸ್ವಲ್ಪ ಎಲಿಟಿಸ್ಟ್ ಮೆಂಟಾಲಿಟಿ ನೋಡಿ, ಎಲ್ಲರ ಬದುಕಿನ ಮೇಲೂ ತೀರ್ಮಾನ ಬಂದ್ಬಿಡ್ಬೋದು ಅನ್ನೋ ತರ ಇರ್ತಾರೆ. ವೈದ್ಯರಲ್ಲಿ ಇವರಲ್ಲಿ ಹಾಗಿರೋದಿಲ್ಲ. ಹೀಗಾಗಿ ಇವರು ವೈದ್ಯಕೀಯ ವೃತ್ತಿಯಿಂದ ಸಾಹಿತ್ಯಕ್ಕೆ ಬಂದಿದ್ದು ಒಂದು ದೊಡ್ಡ ಸಾಹಿತ್ಯಕ್ಕಾದ ಲಾಭ ಅಂತ ನನಗನ್ನಿಸುತ್ತದೆ. ಆಮೇಲೆ ವಿದೇಶದಲ್ಲಿರುವಂತಹ ನನ್ನ ಪರಿಚಿತರು, ಬಂಧುವರ್ಗದವರು, ಸ್ನೇಹಿತರು ಎಷ್ಟೋ ಜನ ವೈದ್ಯರಾಗಿರೋರು ನಾನು ಕೆಲವು ಜನ ನೋಡಿದ್ದೀನಿ, ತುಂಬಾ ಜನ ಇದ್ದಾರೆ ಅಂತ ಕೇಳಿದ್ದೀನಿ. ಆಗ ವೈದ್ಯರಾಗಿದ್ದವರ ಒಂದು ಜೀವನಾನುಭವ ಹೆಚ್ಚಿನದಾಗಿರ್ತದೆ. ಆ ಸ್ಥಳೀಯ ಸಮಾಜಕ್ಕೆ ಚೆನ್ನಾಗಿ ಅವ್ರು ತೆರೆಕೊಂಡಿರ್ತಾರೆ. ಅದೇ ಮಿಕ್ಕವರು ಏನಾಗ್ತಾರೆ, ಅಲ್ಲಿ ಹೋದ್ರು ಮತ್ತೆ ಇದೇ ಜಾತಿ ರಾಜಕೀಯ ಮಾಡ್ತಾರೆ, ಇದೇ ಮತ ರಾಜಕೀಯ ಮಾಡ್ತಾರೆ, ಅಲ್ಲಲ್ಲಿ ಸ್ಮಾಲ್ ಸಂಘ ಸಂಸ್ಥೆಗಳು ಮಾಡ್ಕೊಂಡ್ರೆ ಅಲ್ಲಿ ಒಳಗಡೆ ರಾಗದ್ವೇಷಗಳು ಇದ್ದೇ ಇರುತ್ತೆ. ಆ ತರ ಆಗುತ್ತೆ. ಅದು ಸಣ್ಣ ಸರ್ಕಲ್. ಅದು ಹೇಗೆ ಅಂತಂದ್ರೆ, ಸೋದರನ ಮಗಳಿಗೆ, ಸೋದರತ್ತೆ ಮಗನಿಗೆ ಅಲ್ಲೇ ಕೊಟ್ಕೊಂಡು ಜೀನ್ ಪೂಲ್ ಹೇಗೆ ಕರೆಕ್ಟ್ ಆಗ್ಬಿಡುತ್ತೋ ಆ ರೀತಿ ಎಷ್ಟೋ ಬಾರಿ ವಿದೇಶದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ದೇಶದವರು ಹಾಗೆ ಪಾಕೆಟೆಡ್ ಆಗುವ ಸನ್ನಿವೇಶ ಉಂಟು. ಆದ್ರೆ ವೈದ್ಯರಾದವರಿಗೆ ಒಂದು ಅನುಕೂಲತೆ ಏನಂದ್ರೆ, ಅಲ್ಲಿಯ ಸಮಾಜ, ಬಿಳಿಯ ಸಮಾಜ, ಕರಿಯ ಸಮಾಜ, ಕಂದು ಸಮಾಜ, ಹಳದಿ ಸಮಾಜ ಎಲ್ಲ ಕೂಡ ತೆರೆಕೊಳ್ತಾ ಇರ್ತದೆ. ಶಾರದ ಅವರು ಅಲ್ಲಿಯೂ ಆ ಒಂದು ಅನುಭವವನ್ನು ಪಡ್ಕೊಂಡಿದ್ದು ನಾನು ಗಮನಿಸಿದ್ದೀನಿ. 25 ವರ್ಷದ ಹಿಂದೆ ಅವ್ರನ್ನ ಮೊದಲು ನೋಡಿದಾಗಲೇ ಅವರು ನಿಮ್ಮನ್ನ ಇಲ್ಲಿಯ ಕರಾಳವಾದ ಜಗತ್ತಿಗೆ ಪರಿಚಯ ಮಾಡಿಸ್ಕೊಳ್ಬೇಕು, ಬನ್ನಿ ಡೌನ್ ಟೌನ್ ಅಲ್ಲಿ ಓಡಾಡ್ತಿರುತ್ತೆ, ಕಗ್ಗತ್ತಲ ರಾಜ್ಯ ಹೇಗಿರುತ್ತೆ ಇಲ್ಲಿ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ನಾನು ಸಾಹಸ ಮಾಡಲಿಲ್ಲ ಅಂತೇನೆ. ಅಂದ್ರೆ ಅವರು ಈ ಡ್ರಗ್ ಅಡಿಕ್ಟ್ಸ್ ಇರ್ಬೋದು, ಸ್ಟಾಕ್ಹೋಮ್ ಸಿಂಡ್ರೋಮ್ ಇರಬಹುದು, ವಿಡ್ರಾಯಲ್ ಸಿಂಡ್ರೋಮ್ ಇರಬಹುದು, ಇಂಥದ್ದು ಎಷ್ಟೋ ಜನರ ಜೊತೆಗೆ ವಾರ್ ವೆಟರನ್ಸ್ ಮೊದಲಾದವರು ಇಂಥವರು, ಮತ್ತೆ ಚೈಲ್ಡ್ ಅಬ್ಯೂಸ್ ಆದವರು, ಈ ಆ ರೀತಿಯಾದ ಉಗ್ರವಾದ, ಉಲ್ಬಣವಾದ, ವಿಚಿತ್ರವಾದ ಜಗತ್ತನ್ನೆಲ್ಲ ನೋಡಿದ್ದಾರೆ. ಅದನ್ನೆಲ್ಲ ನೋಡಿದ್ದರ ಸ್ವಾರಸ್ಯ ಸೂಕ್ಷ್ಮಗಳನ್ನ ಇಲ್ಲಿ ಕಾಣಿಸಿದ್ದಾರೆ ಅಲ್ಲಲ್ಲಿ. ಅದು ನನ್ನಂತವರಿಗೆ ಹೊಸ, ಅಲ್ಲಿಯೇ ಬದುಕದವರಿಗೆ, ನಮ್ಮ ತ್ರಿವೇಣಿ ಅಂತವರಿಗೆಲ್ಲ ಆ ಜಗತ್ತು ಹೊಸದಾಗಿರ್ಲಿಕ್ಕೆ ಅವರೆಲ್ಲ ಕಾಣುವಂತಹ ಒಂದು ಸಮಾಜ ನನ್ನದಲ್ಲ. ಅಷ್ಟೇ ನಾನು ಇಲ್ಲಿದ್ರು ಕೂಡ ನನಗೆ ಅತ್ಯಂತ ಇತ್ತೀಚಿನದು ಅಂತಾನೆ ಕಾಳಿದಾಸನ ಕಾಲ. ನನಗೆ ಇನ್ನೂ ಇಷ್ಟ ಆಗುತ್ತೆ ಶಬ್ದ ಬ್ರಾಹ್ಮಣರ ಕಾಲಕ್ಕೆ ಹೋಗ್ಬೇಕು, ಯಾಜ್ಞವಲ್ಕ್ಯರ ಕಾಲಕ್ಕೆ ಅಂತ ಅನಿಸ್ತಾ ಇರುತ್ತೆ. ಹೀಗಾಗಿ ನಾನು ರಿಪ್ಮ್ಯಾನ್ ಲಿಂಕಲ್ ಆಗ್ಬಿಟ್ಟಿದ್ದೇನೆ. ಆದ್ರೆ ಈಗಿನ ಸಮಾಜದ ರೀತಿ ನೀತಿಗಳು, ಅದರ ಗತಿ ಹೇಗಿದೆ ಅಂತ ಗೊತ್ತಿದ್ದವರಿಗೆ ಇಲ್ಲಿ ಎಷ್ಟೋ ವಿಷಯಗಳು ತಿಳಿದಿರಬಹುದು, ನನಗೆ ತಿಳಿದಿಲ್ಲ. ಆ ಒಂದು ಎಕ್ಸೈಟ್ಮೆಂಟ್ ಕೂಡ ನನಗಿದೆ ಅಂತ ಕೆಲವನ್ನ ಒಂದು ಹೇಳ್ತೀನಿ. ಉದಾಹರಣೆಗೆ
ಪಿಂಕ್ ಪ್ರಾಮಿಸ್ ಅಂತ ಒಂದು ಕಡೆ ಕರೀತಾರೆ. ಈ ಪಿಂಕ್ ಪ್ರಾಮಿಸ್ ಅನ್ನೋ ಪದ ನಾನು ಈ ಕಾದಂಬರಿಯಲ್ಲೇ ಕಂಡಿದ್ದು. ಹೆಣ್ಣು ಮಕ್ಕಳು ಒಬ್ಬರಿಗೊಬ್ರು ಗುಟ್ಟು ಮಾಡ್ಕೊಂಡು ನಾವು ಯಾರಿಗೂ ಈ ಗುಟ್ಟು ಬಿಟ್ಕೊಡಲ್ಲ ಅಂತ ಮಾಡೋ ಪ್ರಾಮಿಸ್ ಅಂತ ಗೊತ್ತಾಗುತ್ತೆ, ಕಾಂಟೆಕ್ಸ್ಟ್ ಇಂದ ಕಾಣಿಸುತ್ತೆ. ಸ್ಲೀಪ್ ಓವರ್ ಅನ್ನೋ ಪದ ನನಗೆ ಈಚಿನ ತರುಣ ಮಿತ್ರರಿಂದ ಗೊತ್ತಾಗಿದ್ದು, ಮುಂಚೆ ಅದು ಗೊತ್ತಿರಲಿಲ್ಲ. ಆಮೇಲೆ ಇಷ್ಟೇನಾ ಅಂತ ಅನಿಸ್ತು. ಈ ರೀತಿಯಾದದ್ದು ಅಲ್ಲಿ ದೇಶದಲ್ಲಿರೋ ಭಾರತೀಯರು ತಮ್ಮ ಹೆಣ್ಣು ಮಕ್ಕಳನ್ನ ಸ್ಲೀಪ್ ಓವರ್ ಕಳಿಸೋದಕ್ಕೆ ಮೀನಾಮೇಷ ಮಕರ ನೋಡ್ತಾರೆ. ಅದೇ ಗಂಡು ಮಕ್ಕಳನ್ನ ಕಳಿಸೋದಕ್ಕೆ ಅಷ್ಟು ನೋಡೋದಿಲ್ಲ. ಈ ತರದ್ದು ಎಷ್ಟೋ ಸಣ್ಣ ಸಣ್ಣ ಸೂಕ್ಷ್ಮಗಳು ಏನಾಗುತ್ತದೆ. ಬೆಸ್ಟ್ ಆಫ್ ದಿ ಟೂ ವರ್ಲ್ಡ್ಸ್ ನ ಪಡೆಯಬೇಕು ಅನ್ನೋದು ಒಂದು ಆದರ್ಶ. ಆ ಆದರ್ಶ ಭಾಸ ಅಷ್ಟೇನೆ, ಪಡೆಯೋಕೆ ಆಗೋಲ್ಲ. ಇನ್ ದಟ್ ಪರ್ಸೂಟ್ ಮೆನಿ ಟೈಮ್ಸ್ ವರ್ಸ್ಟ್ ಆಫ್ ದಿ ಬೋತ್ ವರ್ಲ್ಡ್ ಬಂದ್ಬಿಡುತ್ತೆ. ಹಾಗಾಗಿ ಯಾವುದೋ ಒಂದನ್ನು ಗಟ್ಟಿ ಇಟ್ಕೊಳ್ಬೇಕು. ರುಡಿಯಾರ್ಡ್ ಕಿಪ್ಲಿಂಗ್ ಹೇಳ್ದಂಗೆ ಈಸ್ಟ್ ಈಸ್ ಈಸ್ಟ್ ಅಂಡ್ ವೆಸ್ಟ್ ಈಸ್ ವೆಸ್ಟ್ ಅಂತ ಆ ನಿಶ್ಚಯಕ್ಕೆ ಬರಬೇಕಾಗುತ್ತದೆ. ಇಲ್ಲಿ ಆ ಬೆಸ್ಟ್ ಆಫ್ ದಿ ವರ್ಲ್ಡ್ಸ್ ಪಡ್ಕೊಳ್ಬೇಕು ಅನ್ನೋ ಹಪಾಹಪಿ ಇರುವ ಫಸ್ಟ್ ಜನರೇಷನ್ ಇಂಡಿಯನ್ಸ್ ಪರಿಸ್ಥಿತಿ ಏನು ಅಂತ ಗೊತ್ತಾಗುತ್ತದೆ. ಅಯ್ಯೋ ಪಾಪ ಅಂತ ಅನ್ಸುತ್ತದೆ. ಆಮೇಲೆ ಆ ವಿದ್ಯಾರ್ಥಿಗಳು ಅವರು ಯಾವ ರೀತಿ ವರ್ತಿಸ್ತಾರೆ, ಅದು ಹೈಸ್ಕೂಲ್ ಸನ್ನಿವೇಶದಲ್ಲಿ ಅವ್ರಿಗೆ ಏನಾಗುತ್ತದೆ, ಇದೆಲ್ಲ ಈಗ ಬಂದ್ಬಿಟ್ಟಿದೆ. ಇಲ್ಲಿ ಸುಮಾರು ವರ್ಷಗಳ ಹಿಂದೆ, 50 ವರ್ಷಗಳ ಹಿಂದೆ ನಮ್ಮ BK ಗೋಕಾಕ್ ಅವರು ಅಮೆರಿಕದ ಪ್ರವಾಸ ಕಥನ ಒಂದು ಗದ್ಯ ಪದ್ಯ ಎರಡೂ ಸೇರಿಸಿ ಹೊಸಗನ್ನಡದಲ್ಲಿ ಚಪ್ಪು ಕಾವ್ಯ ಅಂತ. ಗೋಕಾಕರು ಯಾವ ಕಾವ್ಯ ಬರೆದ್ರು ಅದು ಚೆನ್ನಾಗಿರೋಲ್ಲ, ಅದು ಬೇರೆ ಸಂಗತಿ. ಆದ್ರೆ ಈ ರೀತಿಯ ಒಂದು ಪ್ರಯೋಗ ಮಾಡೋದ್ರಲ್ಲಿ ಅದು ಬಹಳ ವಿಶೇಷ. ಇಂದಲ್ಲ ನಾಳೆ ಅಂತ ಅದರ ಹೆಸರು. ಇವತ್ತು ಇಂದಲ್ಲ ನಾಳೆ ಅಲ್ಲ, ಬೆಳಗ್ಗೆ ಅಲ್ಲ ಮಧ್ಯಾಹ್ನ ಅಂತ ಹೇಳೋ ಸ್ಥಿತಿ ಬಂದಿದೆ. ಹಾಗಾಗಿ ದೇಶದಲ್ಲಿ ಅಮೆರಿಕದಲ್ಲಿ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಏನ್ ಬದುಕಿದೆ ಈಗ ಇಲ್ಲೇ ಬಂದಿದೆ. ಬೆಂಗಳೂರಿನಲ್ಲಿ ಎಲ್ಲ ವಿಕಾರಗಳನ್ನು ಎಲ್ಲ ಸಾಕಾರಗಳನ್ನು ನಾವು ಕಾಣ್ತೀವಿ. ಅದರಿಂದ ಇದನ್ನ ಕಂಡಾಗ ನಮಗೆ ನಾವು ಎಲ್ಲಿದ್ದೀವಿ, ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತದೆ. ವಿಜ್ಞಾನ ಎಷ್ಟೇ ಮುಂದುವರಿಯಬಹುದು, ಮನುಷ್ಯ ಅಷ್ಟಾಗಿ ಮುಂದುವರೆದಿಲ್ಲ ಅಂತ ಗೊತ್ತಾಗ್ತದೆ. ನನಗೆ ಚೆನ್ನಾಗಿ ಪರಿಚಿತರಾದಂತ ಎಷ್ಟೋ ಸ್ನೇಹಿತರು ಮತ್ತು ಪರಿಚಿತರಾದ ಸಮಾಜದ ಗಣ್ಯ ವ್ಯಕ್ತಿಗಳು, ವಿದ್ಯಾವಂತರು ಅನ್ನೋರಿಗೆ ಈ ಎಷ್ಟೋ ವಿಷಯದಲ್ಲಿ ಯಾವ ರೀತಿಯಾದ ಕಂದಾಚಾರ ಇದೆ ಅನ್ನೋದು ನೋಡಿ ಆಶ್ಚರ್ಯವಾಗಿದೆ. ನನ್ನ ಹಣೆ ಮೇಲಿರೋ ವಿಭೂತಿ, ನಾನು ಹುಟ್ಟಿರೋ ಪಂಚೆ ನೋಡಿ ನಾನು ಕಂದಾಚಾರ ಅಂತ ಯಾರು ಭಾವಿಸಬಹುದು, ನಾನಲ್ಲ, ನನಗೆ ಗೊತ್ತಿದೆ. ಎಷ್ಟೋ ಜನ ಅತ್ಯಾಧುನಿಕವಾದ ಹೈಫೈ ಪ್ರಪಂಚದಲ್ಲಿ ಇದ್ದವರಿಗಿಂತ ನಾನು ಅತ್ಯಾಧುನಿಕ ಅಂತ ಡಿಕ್ಲೇರ್ ಮಾಡ್ಕೊತೀನಿ. ಆದ್ರೆ ಅದೇ ವಚನಕಾರ ಹೇಳ್ತಾರಲ್ಲ, ಶಿಲೆಯ ಮೇಲೆ ಮಲಗಿರುವ ಭೋಗಿಗಳು ಉಂಟೈಜ, ಮೊಲೆಯ ಮೇಲೆ ಮಲಗಿರುವ ಯೋಗಿಗಳು ಉಂಟೈಜ ಅಂತ. ಆ ತರದ ಪರಿಸ್ಥಿತಿ ಇದೆ. ಆದ್ರೆ ಅವ್ರಿಗೆಲ್ಲ ನೋಡಿದಾಗ ಶಾಕ್ ಆಗುವಂತಹ ಕೆಲವು ಸನ್ನಿವೇಶಗಳನ್ನ ನಾವು ಕಾಣ್ತೀವಿ. ನಮ್ಮ ಸಮಾಜದಲ್ಲಿ ಹಾಗೆ ಬರ್ತಾ ಇದೆ. ಯಾಕೆಂದ್ರೆ ಮಾನವನ ಮನಸ್ಸು ಹಾಗೆ ಸಾಮಾಜಿಕವಾದ ಮಾರ್ಪಾಡುಗಳು, ವೈಜ್ಞಾನಿಕವಾದ ತಾಂತ್ರಿಕವಾದ ಮಾರ್ಪಾಡುಗಳು ಆಗ್ತಾ ಇತ್ತು. ಭಾವನಾತ್ಮಕವಾದ ಮಾರ್ಪಾಡು ಅಷ್ಟು ಬೇಗ ಆಗೋದು. ಅದನ್ನ ನಾವು ನೋಡಿದ್ರೆ ಮನುಷ್ಯನ ಆಗ್ರಹ ಅನ್ನೋದಕ್ಕೆ ಬಯಾಸಸ್ ಅಷ್ಟೇ ಹೇಳ್ತಾ ಇದ್ದೀನಿ, ರೈಟ್ ಆರ್ ರಾಂಗ್ ಅಂತ ಇದ್ದೇ ಹೇಳ್ತೇವೆ. ಯಾರವರ ಬಯಾಸಸ್, ನಮ್ಮ ವ್ಯಕ್ತಿ ಸ್ವರೂಪವೇ ನಮ್ಮ ಡಿಫಿನೇಷನ್ ಆಗಿರ್ತದೆ, ಅದನ್ನೇನು ಮಾಡಕ್ಕಾಗೋದಿಲ್ಲ. ಈ ತರ ಇದ್ದಾಗ ಅವರು ಯಾವ ಒತ್ತಡಗಳಿಗೆ ಗೊತ್ತಾಗ್ತಾರೆ. ಇಲ್ಲಿ ಪ್ರೊಟಗನಿಸ್ಟ್ ಅಂತ ಹೇಳ್ಬಹುದಾದ ಅರುಣ ಅನ್ನೋ ಪಾತ್ರ ಇನ್ಸೆಸ್ಟ್ ಅನ್ನೋ ಕಲ್ಪನೆಯಿಂದ ಒದ್ದಾಡ್ಬಿಡ್ತಾನೆ. ಅವನ ತಂದೆ ತನ್ನ ತಾರುಣ್ಯದಲ್ಲಿ ಭಾರತದಲ್ಲಿ ವೀರ್ಯದಾನ ಮಾಡಿರ್ತಾರೆ. ಅದು ಹೇಗೋ ಆ ರಾಧೆ ಅವಳು ಪಡೆದುಕೊಂಡು ಅವಳಿಗೆ ಹುಟ್ಟಿದ ಮಗಳು ಸ್ವಪ್ನ ಆಗಿರ್ತಾಳೆ. ಆ ರಾಧಾ ಅನ್ನೋ ಹೆಸರನ್ನ ಸ್ವಾರಸ್ಯವೂ ಚೆನ್ನಾಗಿದೆ. ರಾಧೆಗೆ ಯಾವತ್ತೂ ಮದುವೆ ಆಗಲಿಲ್ಲ. ಅವಳು ಸದಾ ಕೃಷ್ಣನ ಎಂದುಕೊಂಡು ಗೋಕುಲದಲ್ಲೇ ಇದ್ಬಿಟ್ಲು. ಕೃಷ್ಣ ಹೋಗ್ಬಿಟ್ಟ. ಮೊದಲಿನಿಂದ ದ್ವಾರಕೆಯಿಂದ ಕುರುಕ್ಷೇತ್ರ ದೊಡ್ಡ ಜಗತ್ತಿತ್ತು. ಇಲ್ಲಿ ತಪ್ಪು ಯಾರದೂ ಇಲ್ಲ. ಆದರೆ ಸಂಕಟ ಕೊಡೋದಕ್ಕೆ ಯಾರ್ಯಾರಿಗೂ ಆಗುತ್ತೆ ಸನ್ನಿವೇಶ ಆ ರೀತಿಯಲ್ಲಿ ಬರ್ತದೆ. ಆಗ ಅವನು ಸ್ವಪ್ನನ ಮದುವೆ ಆಗಬೇಕು ಅಂತಿದ್ದದ್ದು. ಅಲ್ಲಂತೂ ಈ ನಮ್ಮಲ್ಲಿ ಕೂಡ ಪ್ರಿಮ್ಯಾರಿಟಲ್ ಸೆಕ್ಸ್ ಇಸ್ ನೋ ಸಿನ್, ನಥಿಂಗ್ ರಾಂಗ್ ಅಂತ ಆಗಿದೆ. ಅದೆಲ್ಲ ಸರಿ. ಇದನ್ನು ಸೊಸೈಟಿ ಪರ್ಮಿಷನ್ ಕೊಟ್ಟಿದೆ, ಕಾನೂನು ಪರ್ಮಿಷನ್ ಕೊಟ್ಟಿದೆ, ವಿಜ್ಞಾನ ಅವಕಾಶ ಕೊಟ್ಟಿದೆ. ವಿಜ್ಞಾನ ಏನ್ ಹೇಳುತ್ತೆ, ಗಂಡು ಹೆಣ್ಣು ಅಂತ ಅಷ್ಟೇ ಹೇಳುತ್ತೆ ಹೊರತು ಗಂಡ ಹೆಂಡತಿ ಹೇಳಲ್ಲ. ಗಂಡು ಹೆಣ್ಣು ಅಂತ ವಿಜ್ಞಾನ ಹೇಳುತ್ತೆ, ಗಂಡ ಹೆಂಡತಿ ಅಂತ ಸಮಾಜಶಾಸ್ತ್ರ ಹೇಳುತ್ತೆ. ಆದ್ರೆ ಜೀವಗಳ ತಾಕಲಾಟ ಎಂಥದ್ದು ಅನ್ನೋದನ್ನ ಈ ಸೋಷಿಯಾಲಜಿನೂ ಹೇಳಕ್ಕಾಗಲ್ಲ, ಸೈನ್ಸ್ ಹೇಳಕ್ಕಾಗಲ್ಲ. ಅದೇನಿದ್ರು ವೇದಾಂತಕ್ಕೆ ಬರಬೇಕಾಗುತ್ತೆ. ಹೀಗೆ ಈ ಸಮಸ್ಯೆಗಳನ್ನ ಇವರು ನಮ್ಮ ಮುಂದೆ ಇಡ್ತಾರೆ. ಚರ್ಚೆ ಮಾಡೋದು ಒಂದು ಹಂತ, ಚರ್ಚೆಗಿಂತ ಅನುಭವಕ್ಕೆ ಹೊಡಿತಾರಲ್ಲ, ಅದು ಬಹಳ ವಿಶೇಷ. ಅದು ಇಲ್ಲಿ ಕಲಿಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಮತ್ತೆ ನಮ್ಮ ಭಾರತೀಯ ಪೇರೆಂಟ್ಸ್ಗೆ
ಇನ್ಸೆಕ್ಯೂರಿಟಿ ಯಾವ ರೀತಿಯಲ್ಲಿರುತ್ತೆ, ಯಾವ ತರ ಮಕ್ಕಳು ನಡ್ಕೊಳ್ಬೇಕು, ಏನಿರುತ್ತೆ ಅದೆಲ್ಲ ಸೂಕ್ಷ್ಮತೆ ಬರುತ್ತೆ. ಫಿಲಾಸಫಿ ಓದ್ತೀನಿ ಬೇಡ, ನೀನ್ ಮೆಡಿಸಿನ್ ಓದು ಅಂತ ಹೇಳೋದ್ರಿಂದ ಆಗುತ್ತೆ. ಮತ್ತೆ ಈ ಭಾಷೆಯನ್ನು ಅದಕ್ಕೆ ಚೆನ್ನಾಗಿ ಬಳಸಿದ್ದಾರೆ. ಈ ಹೊತ್ತಿನ ಬೆಂಗಳೂರು ಭಾಷೆಗೂ ಇದಕ್ಕೂ ವ್ಯತ್ಯಾಸ ಕಾಣ್ತಾ ಇಲ್ಲ. ಒಳ್ಳೆ ಭಾಷೆ ಬಳಸಿದ್ದಾರೆ, ಆದ್ರೆ ಪಾತ್ರಗಳ ಸಂಭಾಷಣೆಯ ಭಾಷೆ ತುಂಬಾ ಸಮೃದ್ಧವಾದ ಇಂಗ್ಲಿಷ್ ಶಬ್ದಗಳಿಂದ ಅತ್ಯಾಧುನಿಕವಾದ ಸ್ಲ್ಯಾಂಗ್ ಇಂದ ಎಲ್ಲ ಕೂಡಿದೆ. ಅದು ಸರಿಯಾಗಿರುವಂತದ್ದು ಅಂತ ಅನ್ಸುತ್ತೆ. ಇಟ್ ಈಸ್ ವೆಲ್ ಜೆಲಿಂಗ್ ವೆಲ್ ವಿತ್ ದಿ ಥೀಮ್ ಅಂತ ಕೂಡ ಅನ್ಸುತ್ತೆ. ಆಮೇಲೆ ಅವರು ಯಾವ ಸಂಕೋಚವೂ ಇಟ್ಟುಕೊಳ್ಳದೆ ಬರೆದಿದ್ದಾರೆ, ಅದು ಸಂಯಮವನ್ನು ಮಾತ್ರ ಬಿಟ್ಟಿಲ್ಲ ಅನ್ನೋದು ವಿಶೇಷವಾದದ್ದು. ಅಲ್ಲಿ ಭೂಮಿ ನಮ್ಮ ಮುಖ್ಯ ಪ್ರೊಟಗೋನಿಸ್ಟ್ ಯಾವಿದ್ದಾನೆ, ಮುಖ್ಯ ಪಾತ್ರ ಅವನ ತಂಗಿ. ಅವಳು ತಾನು ಸೈನ್ಸ್ ಓದ್ತಾ ಇದ್ದವಳು ಇದ್ದಕ್ಕಿದ್ದಂಗೆ ತುಂಬಾ ಕಡಿಮೆ ಮಾರ್ಕ್ಸ್ ಅನ್ನು ತಗೊಳ್ತಾಳೆ, ಸೋತೋಗೋಕ್ ಶುರು ಆಗ್ತಾಳೆ ಪರೀಕ್ಷೆನಲ್ಲಿ. ಯಾಕೆ ಅಂತಂದ್ರೆ, ನಾನು ಸೈನ್ಸ್ ಟೆಕ್ನಾಲಜಿ ಎಲ್ಲ ತಗೊಂಡ್ರೆ ಗಂಡು ಅಂತ ಹೆಣ್ಣು ಅಂತಾರೆ, ನನಗೆ ಬಾಯ್ ಫ್ರೆಂಡ್ಸ್ ಸಿಗೋದಿಲ್ಲ, ಅದಕ್ಕೆ ಯಾವ್ಯಾವ ರೀತಿ ಸಮಸ್ಯೆ ಬರುತ್ತೆ ನೋಡಿ. ಹೆಣ್ಣಾಗಿ ಕಾಣಿಸ್ಕೊಳ್ಬೇಕು ಅಂತಂದ್ರೆ ಈ ಸೈನ್ಸ್ ಟೆಕ್ನಾಲಜಿ ಓದಬಾರದು ಅಂತ ಈ ರೀತಿಯ ಸ್ಥಿತಿಗಳು ಬರುವಂತದ್ದು. ಆಮೇಲೆ ಅದಕ್ಕೆ ತನ್ನ ಪೀರ್ ಗ್ರೂಪ್ ಸೇರ್ಕೋಬೇಕು ಅಂದ್ರೆ ಹೀಗೆ ಮಾಡ್ಬೇಕು. ಆಮೇಲೆ ಡೇಟಿಂಗ್ ಮಾಡದೇ ಇದ್ದವಳನ್ನ ಇವಳನ್ನ ಅಸೆಕ್ಷುಯಲ್ ಅಥವಾ ಹೋಮೋಸೆಕ್ಷುಯಲ್ ಮತ್ತೊಂದ ಮಗದಂತ ಅಂತ ಹೇಳಿ ಮೂಲೆಯಲ್ಲಿ ಇಟ್ಬಿಡ್ತಾರೆ ಎಂಬ ಸ್ಥಿತಿ. ಅಂದ್ರೆ ದೇರ್ ಇಸ್ ಸಮಥಿಂಗ್ ರಾಂಗ್ ಅನ್ನುವ ಭಾವ. ಕೆಲವು ಪಾಪ ಹುಡುಗರು ಹೇಳ್ಕೊಂಡಿದ್ರು, ಕುಡಿಯುವ ಅಭ್ಯಾಸ ಇಲ್ಲ, ಸಿಗರೇಟ್ ಸಿಗುವ ಅಭ್ಯಾಸ ಇಲ್ಲ, ವ್ಯಭಿಚಾರ ಮೊದಲೇ ಇಲ್ಲ, ಹಾಗಾಗಿ ಇವಳು ಗಂಡೇ ಅಲ್ಲ, ಮನುಷ್ಯನೇ ಅಲ್ಲ ಅನ್ನೋ ಸ್ಥಿತಿ ಬಂತು. ನನ್ನ ಒಬ್ಬ ಸ್ನೇಹಿತ, ವೈದ್ಯ ಸ್ನೇಹಿತ ಹೇಳಿದ್ದ, ಯಾವುದು ಒಂದು ಕಾಲದಲ್ಲಿ ಗುಣವಾಗಿತ್ತು ಅದೇ ದೋಷವಾಗ್ಬಿಟ್ಟಿದೆಯಲ್ಲ. ಅವನು ಕನ್ಯಾ ಪರೀಕ್ಷೆಗೆ ಹೋಗಿದ್ದ, ಕನ್ಯೆಯೇ ಅವನನ್ನು ಪರೀಕ್ಷೆ ಮಾಡಿದ್ರು. Do you smoke? No. Oh my God, all my friends smoke. Do you pose? Not at all. Oh, what can you do for the company? ಹೀಗೆಲ್ಲ ಕೇಳಕ್ ಶುರು ಮಾಡ್ಬಿಟ್ಟೆ. ಅವನು ಅಲ್ಲಿಂದಲೇ ಪಾಂಡಿಚೇರಿ ಹೋದ್ರು, ಸತ್ತನೋ ಕೆಟ್ಟನೋ ಓಡ್ತು. ಈ ರೀತಿಯ ಸನ್ನಿವೇಶಗಳು ಉಂಟು. ಇದನ್ನೆಲ್ಲ ಇಲ್ಲಿ ನಾವು ಜ್ಞಾಪಿಸಿಕೊಳ್ಬಹುದು. ಮತ್ತೆ ಇದು ತಪ್ಪ ಸರಿನಾ ಅಂತ ಅವ್ರು ಯಾವ ಜಡ್ಜ್ಮೆಂಟು ಕೊಡೋದಿಲ್ಲ. ಇದು ನಡೀತಾ ಇದೆ ನೋಡಿ ಅಂತ ಹೇಳ್ತಾರೆ. ಒಂದು ಬಹಳ ನನಗೆ ಇಷ್ಟವಾದ ಒಂದು ಸನ್ನಿವೇಶ ಏನಂದ್ರೆ, ಅವ್ರು ಹೇಳ್ತಾರೆ ಇಲ್ಲೂ ನಡೆಯುತ್ತೆ ಅಮೆರಿಕಾದಲ್ಲಿ, ಅವರ ಅನುಭವದಿಂದ ಹೇಳಿದ್ದಾರೆ. ಸ್ವಲ್ಪ ಮಧ್ಯ ವಯಸ್ಸಿಗೆ ಬಂದಂತ ಗಂಡಸರು ರಜಾ ಬಂದಾಗ ಟಿವಿನಲ್ಲಿ ದೊಡ್ಡ ಸ್ಕ್ರೀನ್ ಎಲ್ಲ ಹಾಕೊಂಡು ತಮ್ಮ ಸ್ನೇಹಿತರ ಜೊತೆಗೆ ಬಿಯರ್ ಬಾಟ್ಲನ್ನ, ಪಾಪ್ಕಾರ್ನ್ ಅದು ಇದು ಇಟ್ಕೊಂಡು ಆಟಗಳನ್ನು ನೋಡಕ್ ಶುರು ಮಾಡ್ತಾರೆ. ರಗ್ಬಿ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಸಾಕರ್ಸು, ಮತ್ತೊಂದು ಇವ್ನು ಹೀಗೆ ಆಡ್ಬೇಕು, ಇವ್ನು ಹಾಗೆ ಆಡ್ಬೇಕು ಅಂತ ಸ್ಪೋರ್ಟ್ಸ್ ವಿಡೋಸ್ ಅಂತ ಇವ್ರನ್ನ ಕರೀತಾರೆ ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿದೆ. ಅಂದ್ರೆ ಇದು ಒಂದು ರೀತಿಯ ಐಡಲಿಂಗ್ ಲೈಫ್ ಅಂತ ಅನ್ಸುತ್ತೆ. ರಚನಾತ್ಮಕವಾಗಿ ನಾವು ತೊಡಗಿಕೊಂಡ್ರೆ ವಿನೋದ, ನಾವು ಪರಿಶೀಲನೆ ಮಾಡಿದ್ರೆ ವಿನೋದ ನಾವು ನಮ್ಮನ್ನು ಅನುಭವಿಸ್ತಾ ಇದ್ದೇವೆ. ಆ ರೀತಿ ಆಗುತ್ತೆ. ನಾವು ತೊಡಗಿಕೊಳ್ಳಬೇಕು. ಕತೆ ಕಾದಂಬರಿ ಇಷ್ಟ ಅಂದ್ರೆ ನಾವು ಒಂದು ಕತೆ ಬಗ್ಗೆ ಒಂದು ಭಾಷಣವಾದರೂ ಮಾಡಬೇಕು, ಒಂದು ಹುಚ್ಚೋಗ್ಬೇಕು, ಒಂದು ಕತೆ ಬರೀಬೇಕು, ಒಂದು ಪದ್ಯ ಬರೀಬೇಕು. ನಾನು ಅದಕ್ಕೆ ಪಾಶ್ಚಾತ್ಯ ವಿದ್ವಾಂಸರ ಸಂಸ್ಕೃತದ ಬಗ್ಗೆ ತುಂಬಾ ತಿರಸ್ಕಾರದಿಂದ ನೋಡ್ತೀನಿ. ಬಹಳ ತಿರಸ್ಕಾರ ಅಂದ್ರೆ ಪರಮಾವಧಿ ತಿರಸ್ಕಾರ. ಅಷ್ಟೆಲ್ಲ ಓದ್ತೀನಿ ಸಂಸ್ಕೃತ ಅಂತ, ಒಂದು ಶ್ಲೋಕ ಬರೆಯೋಕ್ಕೆ ಆಸೆ ಆಗಲಿಲ್ಲ ಅಂದ್ರೆ ಸಂಸ್ಕೃತ ಜ್ಞಾನ ಯಾವ ನಿಕೃಷ್ಟವಾದದ್ದು, ಅದಿಷ್ಟು ಸೂಪರ್ಫಿಷಿಯಲ್ ಆದದ್ದು. ಇದು ಬ್ಲೂ ಫಿಲ್ಮ್ ನೋಡ್ತಾ ಬ್ರಹ್ಮಚರ್ಯ ಕಾಪಾಡಿಕೊಂಡು ತಿರಸ್ಕಾರವಾದದ್ದು. ಒಂದು ಕಥೆಯನ್ನು, ಒಂದು ಸಾಹಿತ್ಯವನ್ನು, ಒಂದು ಶಾಸ್ತ್ರವನ್ನು ಕಂಡಾಗ ನಾವು ಅದರಂತೆ ಆಗಬೇಕು ಅನ್ನೋ ಭಾವ ಬರದೇ ಇದ್ರೆ ಇನ್ನೇನು ಪ್ರಯೋಜನ? ಫೆನ್ಸಿಟರ್ಸ್ ಇಂದ ಏನು ಆಗುವಂಥದ್ದಲ್ಲ. ಇದಕ್ಕೆ ಎಷ್ಟೋ ಧ್ವನಿಗಳನ್ನ ಈ ಒಂದು ಕಾದಂಬರಿ ಕೊಡ್ತಾ ಹೋಗುತ್ತದೆ. ನಮ್ಮನ್ನು ಸಂಸ್ಕಾರಕ್ಕೆ ತಕ್ಕಂತೆ ನೋಡಬಹುದು. ನನಗೆ ಬಹಳ ವಿಶೇಷ ಅನಿಸಿದ್ದು ಏನಂತಂದ್ರೆ, ನಮ್ಮ ಶಾರದಾ ಅವರು ಕೆಲವು ಮಾತನ್ನು ಹೇಳಿದ್ದವರು ಕಾಳಿದಾಸನನ್ನು ಓದಿದ್ದಾರೆ ಅಂತ ನನಗೆ ಅನ್ಸೋಲ್ಲ. ಆದ್ರೆ ಅಲ್ಲಿ ಒಂದು ಕಡೆ ಅವರು ಕಾಳಿದಾಸನನ್ನು ಓದಿದ್ದಾರೇನೋ ಅಥವಾ ಕಾಳಿದಾಸನಿಗೆ ಬಂದ ಕಾಣಿಕೆ ಇವ್ರಿಗೆ ಬಂದಿದೆಯೇನೋ ಅನ್ನುವಂಥ ಮಾತುಗಳನ್ನ ನಾವು ಕಾಣ್ತೀವಿ. ಅದು ಬಹಳ ವಿಶೇಷ. ಅದು ನೋಡಿದಾಗ ಕಾಳಿದಾಸ ದೊಡ್ಡ ಕವಿ ಮಾತ್ರವಲ್ಲ, ದೊಡ್ಡ ಸತ್ಯಗಳು ಯಾರು ಕಂಡ್ರು ಸತ್ಯವೇ. ಅದು ಶೇಕ್ಸ್ಪಿಯರ್ ಕೂಡ ಹೇಳಿದ್ದಾನೆ. ಅಲ್ಲಿ ನೋಡಿ, ಓದ್ತೀನಿ ಒಂದೆರಡು ಸಾಲು. ಸುನಿಗಳ ಮಾತುಗಳು ರಾತ್ರಿ ಹಾಸಿಗೆಯ ಮೇಲೆ ಹೊಡೆದುಕೊಂಡಾದರೂ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ರಾಧೆ ಹೇಳ್ಕೊಳ್ತಾಳೆ. ಮೀರಾ ಅವರು ಹೇಳಿದ್ರು, ಅವಳು 8th ಜನರೇಷನ್ ಇಂಡಿಯನ್ ಇನ್ ಅಮೆರಿಕಾ, ಇವಳು ಫಸ್ಟ್ ಜನರೇಷನ್ ಇಂಡಿಯನ್ ಇನ್ ಅಮೆರಿಕಾ. ಆಗ ಅವರಿಬ್ಬರು ಮಾತಾಡ್ಕೊಂಡಿದ್ದಾರೆ. ಅದನ್ನ ಕೇಳ್ಕೊಂಡು ಮನಸ್ಸಿನಲ್ಲೇ ಆಲೋಚನೆ ಮಾಡ್ತಾ ಇದ್ದಾಳೆ ರಾಧೆ. ಒಂದು ಸುಂದರ ಚಿತ್ರಕೃತಿಯನ್ನೋ, ದೃಶ್ಯವನ್ನೋ, ವ್ಯಕ್ತಿಯನ್ನೋ ನೋಡಿದಾಗ, ಒಂದು ಸುಂದರ ರಾಗ ನಮ್ಮ ಕಿವಿಗೆ ಬಿದ್ದಾಗ, ನಮ್ಮ ಜೀವನದಲ್ಲಿ ಅನೇಕ ನೋವುಗಳಿದ್ದರೂ, ಸಮಸ್ಯೆಗಳಿದ್ದರೂ ಅವು ಮರೆಯಾಗಿ ಆ ಸೌಂದರ್ಯ ಅಥವಾ ರಾಗ ನಮ್ಮನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತದೆ. ಅದೇ ಸಮಾಜ ಸ್ಥಿತಿಯಾಗಿರುತ್ತದೆ.
ರಮ್ಯಾಣಿ ವೀಕ್ಷ ಮಧುರಾಂಶ ನಿಶಮ್ಯ ಶಬ್ದ ಕಾಳಿದಾಸನ ಶಾಕುಂತಲದ ಮಹಾ ಶ್ಲೋಕ. ಅದರಲ್ಲಿ ರಸ ಸಿದ್ಧಾಂತವನ್ನು ಅಗ್ನಿಗುಪ್ತ ಕಟ್ಟಿದ್ದಾನೆ. ಐ ಆಮ್ ನೆವರ್ ಕಂಫರ್ಟಬಲ್ when I listen to pleasant music ಅಂತ ಜೆಸಿಕಾ ಹೇಳ್ತಾಳೆ ಮರ್ಚೆಂಟ್ ಆಫ್ ವೆನಿಸ್ ಅಲ್ಲಿ. ಇದೇ ರೀತಿಯಾದಂತಹ ಮಾತನ್ನ ಇವನು ಕೂಡ ಹೇಳ್ತಾನೆ. ಚಾರ್ಲ್ಸ್ ಡಿಕನ್ಸ್ ಕೂಡ ಒಂದು ಕಾದಂಬರಿಯಲ್ಲಿ ಹೇಳ್ತಾರೆ. ಅಂದ್ರೆ ಈ ರೀತಿಯ ಭಾವಗಳು ಪ್ರಾಮಾಣಿಕವಾಗಿ ಸಂವೇದನಶೀಲವಾಗಿ ಬದುಕನ್ನು ನೋಡಿದವರಿಗೆ ಎಲ್ರಿಗೂ ಕಾಣಿಸುತ್ತೆ ಅನ್ನೋದು ದೊಡ್ಡದು. ನಮಗೂ ಆ ಸತ್ಯ ಅನುಭವಕ್ಕೆ ಬರುತ್ತೆ, ಬೇರೊಂದು ಅಭಿವ್ಯಕ್ತಿ ಆಗಿರಬಹುದು ಅಂತ. ಮತ್ತೆ ಇವರು ಆ ಒಂದು ಸಾಂಖ್ಯ ವೇದಾಂತಗಳ ತತ್ವವನ್ನ ತಮ್ಮದಾದ ರೀತಿಯಲ್ಲಿ ಹೇಳೋದು ನೋಡಿ. ಎಲ್ಲ ಮನುಷ್ಯರು ಆ ಸುಖವನ್ನು ಪಡೆಯಬಹುದು ಎಂದು ತೋರಿಸಿಕೊಡಕ್ಕೆ ಅದನ್ನು ಅತಿ ಸುಖದಲ್ಲಿ ಕೆಲವು ಕ್ಷಣ ಒದಗಿಸಿಟ್ಟು ಮಾನವ ಸಂತತಿ ಬೆಳೆಸುವುದಕ್ಕೆ ಆ ಅಗೋಚರ ಶಕ್ತಿ ಮಾಡುವ ಉಪಾಯ. ಅಂದರೆ ಇನ್ನೊಂದು ಶರೀರ ಅಥವಾ ವಸ್ತುವಿನ ಸಹಾಯವಿಲ್ಲದೆ ನಾವಾಗಿ ಅದನ್ನು ಪಡೆಯಲು ಸಾಧ್ಯವಾದರೆ, ಅಥವಾ ಕಣ್ಣು ಕಿಡಿಗೆ ಗೋಚರವಾಗದ ಚೇತನದಲ್ಲಿ ಕೂಡಿ ಅದರಲ್ಲಿ ಗಂಟೆಗಟ್ಟಲೆ ಇರುವ ಶಕ್ತಿ ಇದ್ದರೆ ಅದೇ ಸಮಾಧಿ ಅಲ್ಲವೇ? ಅನ್ಯ ವಸ್ತುವಿನಿಂದ ಪಡೆಯುವ ಸುಖವೆಲ್ಲ ವಿಷಯಾನಂದ, ಅನ್ಯ ವಸ್ತುವಿಲ್ಲದೆ ಪಡೆದದ್ದು ಬ್ರಹ್ಮಾನಂದ ಅಂತ. ಅದನ್ನ ಇವರು ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ, ನಮ್ಮೆಲ್ಲರ ಅಮ್ಮ ಎಂತ ಮಿಟುಕಲಾಡಿ ಹೆಣ್ಣು, ಸ್ವಾಮಿಗಾಗಿಯೂ ಆಯ್ತು ಸ್ವಕಾಗಿಯೂ ಆಯ್ತು. ಅಪ್ಪ ಎಂತ ಮಾರ್ಕೆಟಿಂಗ್ ತಂತ್ರ. ಬಿಟ್ಟಿ ಸ್ಯಾಂಪಲ್ಗಳನ್ನು ಹಚ್ಚಿ ನಮ್ಮ ಮಾರಾಟದ ಸರಕು, ನಮ್ಮನ್ನು ಮಾರಾಟದ ಸರಕಾಗಿ ಆಕರ್ಷಿಸುವ ಉಪಾಯ ದೊಡ್ಡ ದೊಡ್ಡ ಕಂಪನಿಗಳು ಮಾಡ್ತಾವಲ್ಲ. ಆದ್ರೆ ಅಮ್ಮನಿಗೆ ಗೊತ್ತಿಲ್ಲ ಮನುಷ್ಯ ಎಂತ ವಿಚಿತ್ರ ಪ್ರಾಣಿ ಅಂತ. ಕ್ಷಣಕಾಲದ ಸುಖವನ್ನು ಬೇರೆ ಬೇರೆ ತಾಣಗಳಲ್ಲಿ ಹುಡುಕುತ್ತಾ, ಇಲ್ಲವೇ ಮದ್ಯ ಮಾದಕ ದ್ರವ್ಯಗಳ ಸಹಾಯದಿಂದ ಸರಸರನೆ ಉತ್ತುಂಗಕ್ಕೆ ಏರಿ ಅಲ್ಲೇ ದೀರ್ಘವಾಗಿ ವಾಸ್ತವ್ಯ ಹೂಡಲು ಪ್ರಯತ್ನಿಸಿ ವಿಫಲವಾಗಿ ಆಳವಾದ ಕಡಲಿಗೆ ಜಾರುತ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಅಮ್ಮ ಅಂತ ಇಲ್ಲಿ ಪರ ಪ್ರಕೃತಿ ಅಂತ ತಾತ್ಪರ್ಯ. ಅಂದ್ರೆ ಅವರು ಆ ಸಾಂಖ್ಯವನ್ನ ಅದೆಷ್ಟು ಜಾಣ್ಮೆಯಿಂದ ಅದು ಸಾಂಖ್ಯ ತತ್ವ ಅಲ್ಲವೇನೋ ಅನ್ನುವಂತೆ ಸಾಮಾನ್ಯದ ಆಲೋಚನೆಯ ರೀತಿಯನ್ನು ಹೇಳ್ತಾರೆ. ಇದಕ್ಕೆ ಎಷ್ಟೋ ಸ್ಥಳೀಯವಾದ ಭಾಗಗಳು ಬರುತ್ತೆ. ಇಲ್ಲಿ ಒಂದು ಕಡೆ ಫೌಸ್ಟಸ್ ಅನ್ನುವಂತ ಕವಿತೆ ಬರೆದ ಆ ಕಾವ್ಯ ಏನಿದೆ, ಅದು ನಾಟಕ ರೂಪದ ಕಾವ್ಯ ನಾಟಕ ಅಂತ ಅನ್ಬೋದು, ಅದರ ಪ್ರಸ್ತಾವ, ಈ ತರದಿಷ್ಟೋ ನಾವು ಕಾಣ್ತೀವಿ. ಇಲ್ಲಿಯೂ ಅದು ಪ್ರದರ್ಶನವಾಗಿ ಬಂದಿದೆ, ಕಥಾಂಗವಾಗಿ ಬಂದಿದೆ. ಇಷ್ಟೆಲ್ಲ ಯಾಕೆ ಬಂತು ಅಂದ್ರೆ, ಪ್ರಾಯಶಃ ಇಲ್ಲಿ ಯಾರಿಗೂ ಅಂತ ಬಡತನ ಇಲ್ಲ. ಅರುಣನ ತಂದೆ ಶೇಷಗಿರಿ ಅವರಿಗೆ ಸ್ವಲ್ಪ ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ ಅಂತ ಬಾಲ್ಯ ಯೌವನಗಳಲ್ಲಿ ಬಡತನ ಇದ್ದಾದರೂ ಆಮೇಲೆ ಬಡತನ ಏನೂ ಇಲ್ಲ. ಒಂದು ಮಟ್ಟದ ಅನುಕೂಲತೆ ಬಂದ ಮೇಲೆ ಫೈನಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಂತ ಏನಿದೆ ಅವು ಆರಂಭವಾಗುತ್ತವೆ. ಮೌಲ್ಯಗಳು ಅಂತ ಏನಿದೆ ಅವುಗಳ ಬಗ್ಗೆ ಗಮನ ಬರುತ್ತದೆ. ಆದರೆ ತೀರ ಕಿತ್ತು ತಿನ್ನುವ ಬಡತನ ಇದ್ರೆ ಮೌಲ್ಯಗಳ ಕುರಿತು ಆಲೋಚನೆ ಮಾಡುವುದಕ್ಕೆ ಮನಸ್ಸಿದ್ರೂ ಅವಕಾಶ ಇರುವುದಿಲ್ಲ. ತುಂಬಾ ದುರ್ಭರವಾದ ಸನ್ನಿವೇಶ. ಹೀಗಾಗಿ ಇಷ್ಟೋ ಬಾರಿ ಮೌಲ್ಯಗಳು ಮತ್ತೊಂದು ಇವೆಲ್ಲ ಒಂದು ಮಟ್ಟದ ಅನುಕೂಲವಂತರ ತಗಾದೆಗಳ, ಅನುಕೂಲವಂತರ ಮಾನಸಿಕವಾದ ಕಿರಿಕಿರಿಗಳ, ಆದ್ರೆ ಫ್ಯಾನ್ಸೀಸ್ ಆ ರೀತಿಯಾದ ಭಾವ ಕೂಡ ಬರುತ್ತದೆ. ಹೀಗೆ ಎಷ್ಟೋ ವಿಷಯಗಳನ್ನ ಈ ಕಾದಂಬರಿ ಧ್ವನಿಯಾಗಿ ಹೊರಡಿಸುತ್ತದೆ. ಇವರು ಮೊದಲ ಕಾದಂಬರಿ ಈ ಮಟ್ಟದ ಗುಣಗಾತ್ರಗಳಿಂದ ಬಂದದ್ದು ವಿಶೇಷ ನಿಜ. ಇಲ್ಲಿ ಮೊದಲನೇ ಕಾದಂಬರಿ ಆಗಿದ್ದರಿಂದ ಆಟವೇ ಮುಟ್ಟಲಾದಂತಹ ಎಲಿಮೆಂಟ್ಸ್ ಎಷ್ಟೋ ಇರುತ್ತವೆ. ಮತ್ತೆ ನಾವು ಇಷ್ಟಾನಿಷ್ಟಗಳನ್ನ ನೇರವಾಗಿ ಪ್ರಕಟ ಮಾಡ್ತಿರ್ತೀವಿ. ಸಂಯಮ, ತಂತ್ರಗಾರಿಕೆ ಕಡಿಮೆ ಇರ್ತದೆ ಅಂತ ಎಷ್ಟೋ ವಿಮರ್ಶಕರು ಹೇಳ್ತಾರೆ. ಅವನು ಒಪ್ಪಿದ್ರು ಮೊದಲ ಕಾದಂಬರಿಯಲ್ಲಿ ಏನಿರುತ್ತೆ ಅಂದ್ರೆ ಫ್ರೆಶ್ನೆಸ್ ಇರುತ್ತಲ್ಲ, ಅನಾಕ್ರಾಂತಂ ಪುಷ್ಪಂ ಕಿಸಲೆಯ ಮರುಗುಲ ಅಲುಗುನಂ ಕರದುಹಂ ಅಂತ ಕಾಳಿದಾಸ ಹೇಳಿದಂತೆ ಅದು ಬಹಳ ಮುಖ್ಯ. ಮೊದಲ ಹೂವು ಎಷ್ಟು ವಿರಳವಾಗಿದ್ದನೋ ಅದು ಚೆನ್ನ. ಆ ಫ್ರೆಶ್ನೆಸ್ ಆಫ್ ಎಕ್ಸ್ಪೀರಿಯನ್ಸ್ ತನ್ನಂತೆ ತಂದುಕೊಡುವ ಮಾರ್ಗ ಬಹಳ ದೊಡ್ಡ. ಚಿತ್ರಕಾರರೆಲ್ಲ ಆ ಪೇಪರ್ ಮೇಲೆ, ಕ್ಯಾನ್ವಾಸಿನ ಮೇಲೆ ಬಣ್ಣಗಳ ಫ್ರೆಶ್ನೆಸ್ ನ ಪ್ರಫುಲ್ಲತೆ, ತಾಜಾತನವನ್ನು ಕಾಪಾಡ್ಕೊಳ್ಳೋಕೆ ಎಷ್ಟು ಒದ್ದಾಡ್ತಾರೆ ಅಂತ ನೋಡಿದ್ದೀನಿ. ಸಿನಿಮಾದಲ್ಲಿ ಪ್ಲೇಬ್ಯಾಕ್ ಸಿಂಗಿಂಗ್ಗೆ ಫ್ರೆಶ್ ವಾಯ್ಸ್ ಬೇಕು ಅಂತ ನಿರ್ಮಾಪಕರು, ನಿರ್ದೇಶಕರು ತಾಕಲಾಡುವಂಥದ್ರ ಬಗ್ಗೆ ಓದಿದ್ದೀನಿ. ಹಾಗಿರುವ ಫ್ರೆಶ್ನೆಸ್ ಬ್ರಿಂಗ್ಸ್ ಎನಿ ಅಮೌಂಟ್ ಆಫ್ ಬ್ಯೂಟಿ ಇಂಟು ಇಟ್ ಅಂತ ಅನ್ಸೋದನ್ನ ನೋಡ್ತೀನಿ. ಮುಂದೆ ಇವರಿಗಿದೆ ಕಷ್ಟ. ಏನಂದ್ರೆ ಮೊದಲನೇ ಕೃತಿಯಲ್ಲಿ ಸಾಮಾನ್ಯವಾಗಿ ನಾವು ಹೇಳ್ತಿರ್ತೀವಿ, ಮೊದಲ ಮಗು ತಾಯಿ ತಂದೆಯರ ಜೀವಸತ್ವವನ್ನೆಲ್ಲ ಹೀರಿಕೊಂಡು ಪ್ರೀತಿಯನ್ನ, ವಿಶ್ವಾಸವನ್ನ ಹೀರಿಕೊಂಡು ಬೆಳೆದಿರುತ್ತೆ. ಎರಡನೇದು ಮೂರನೇದು ವರ್ಷಕ್ಕೆ ಸ್ವಲ್ಪ ಉಪೇಕ್ಷೆ ಬರ್ತಾ ಆರಂಭ ಮಾಡಿಬಿಡ್ತಾರೆ. ನನ್ನ ಒಬ್ಬ ಪರಿಚಿತ ಹೇಳ್ತಾ ಇದ್ರು, ಗಣೇಶ್, ನಮ್ಮ ತಂದೆ ತಾಯಿಗಳಿಗೆ ನಾವು ಬೇಡ ಸಂತಾನವಾಗಿ ಹುಟ್ಟಿದ್ವಿ, ಹುಟ್ಟುವಾಗಲೇ ನಿರಾಕೃತವಾಗಿ ಬಿದ್ದಂತ ಪಾಪದ ಪಿಂಡಗಳು ಅಂತ ಪಾಪ ಹೇಳ್ತಾ ಇದ್ರು. ಇನ್ನು 9, 10ನೇ ಸಂತಾನವಾಗಿ ಏನಾಗುತ್ತೆ. ಹಾಗಾಗಿ ಮೊದಲ ರಚನೆಗಾಗಿ ಇರುವ ಒಂದು ಶಕ್ತಿ ಸೌಲಭ್ಯ ಮುಂದೆ ಗೊತ್ತಿರೋಲ್ಲ. ನಮ್ಮ ಶಾರದಾ ಅವರು ಮುಂದೆನೂ ಬರೀಬೇಕು ಅಂತ ನನ್ನ ಅಪೇಕ್ಷೆ.
ಬರೆಯುವಾಗ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೋ ಅದನ್ನು ನೋಡ್ಬೇಕು ಅಂತ ನಾಟ್ ಎ ಸ್ಯಾಟಿಸ್ಟಿಕ್ ಪ್ಲೆಷರ್. ಏನಂದ್ರೆ ಪಟ್ಟಿದ್ದೀನಿ ಆ ರೀತಿಯಾದ ಬದಲಾವಣೆಗಳನ್ನ ಅವು ಗೊತ್ತಾಗುತ್ತೆ. ಬೇರೆ ವಸ್ತು ಹುಡುಕ್ಬೇಕು, ಬೇರೆ ತಂತ್ರ ಮಾಡಬೇಕು, ಬಾಧ್ಯತೆ ಬಂದುಬಿಟ್ಟಿರುತ್ತೆ, ನಿರೀಕ್ಷೆ ಬೆಳೆದು ಬಿಟ್ಟಿರುತ್ತೆ, ಈ ಥರದ್ದೆಲ್ಲ ಆಗುತ್ತೆ. ಅದಕ್ಕೆಲ್ಲ ಅವಕಾಶವಾಗಲಿ ಏನೇ ಇದ್ರು ಯಾವುದೇ ಒಂದು ಕಲೆಯಲ್ಲಿ ಮಗ್ನತೆಯಿಂದ ತೊಡಗಿಕೊಳ್ಳುವುದು ಅದೊಂದು ಬಗೆಯ ಯೋಗ. ಯಾವುದೇ ವೃತ್ತಿಯಲ್ಲಿ ತೊಡಗಿಕೊಳ್ಳುವುದು ಯೋಗ. ಫಲಾಪೇಕ್ಷೆ ಇಲ್ಲದೆ ಪ್ರಕ್ರಿಯೆಯಲ್ಲೇ ಪ್ರೋಸೆಸ್ನಲ್ಲೇ ತೊಡಗಿಕೊಳ್ಳೋದು ಬಹಳ ಅದ್ಭುತವಾದಂತಹ ಸಂಗತಿ. ಅದು ಅವರಿಗೆ ದಕ್ಕಿದ್ದಲ್ಲ, ಬಹಳ ದೊಡ್ಡ ಸಂಗತಿ. ಅದು ಮುಂದೆಯೂ ದಕ್ಕತಾ ಇರಲಿ ಅಂತ ನನಗೆ ಅನ್ಸುತ್ತದೆ. ಮತ್ತೆ ಇಮೇಜ್ ಕಾನ್ಶಿಯಸ್ ಆಗಿದೆ, ಮತ್ತೆ ಯಾರು ಏನು ಗೊತ್ತಾರೋ ಏನ್ ಮಾಡ್ತಾರೋ ಅಂತ ಇಲ್ಲದೆ ಆದರೂ ರಸಕ್ಕೆ ಬದ್ಧವಾಗಿ ಬರೆಯಬೇಕು. ನನಗೆ ಅವ್ರ ಬಾಯಿಂದ ರಸಧ್ವನಿ ಔಚಿತ್ಯ ಈ ವಿಷಯಗಳನ್ನೆಲ್ಲ ಕೇಳಿದಾಗ ಈಗ ಪ್ರಸ್ತಾಪಿಸಿದ್ರಲ್ಲ ತುಂಬಾ ಸಂತೋಷವಾಯ್ತು. ಚಿಪ್ಪಾಗಿ ಓಲ್ಡ್ ಬ್ಲಾಗ್ ರಂಗರಾಜ್ ಅವ್ರ ಮಗಳಲ್ವಾ ಅಂತ ಅನಿಸ್ತು. ಆಮೇಲೆ ಫೆಮಿನಿಸಮ್ ಸ್ವಲ್ಪ ಢಾಳಾದ ಬಣ್ಣ ಇದೆ. ನನಗಿಂತ ದೊಡ್ಡ ಫೆಮಿನಿಸ್ಟ್ ಯಾವ ಗಂಡು ಇಲ್ಲ. ಆದ್ರೂ ಹೇಳ್ತೀನಿ, ನಾವು ಲಿಂಗಾತೀತವಾಗಿ ಯಾವುದನ್ನಾದ್ರೂ ಮಾಡಿದ್ರೆ, ವರ್ಣಾತೀತವಾಗಿ ಮತಾತೀತವಾಗಿ ಮಾಡಿದ್ರೆ ರಸಸ್ಥಿತಿ ಮುಟ್ಟುತ್ತದೆ. ಉಪಾಧಿಗಳಿಗೆ ಜಾಸ್ತಿ ಅಂಟು ಬೀಳಬೇಕಾಗಿಲ್ಲ, ಅದನ್ನು ಮೀರಿದರೆ ಒಳ್ಳೆಯದು. ಅದು ಯಾಕೋ ಗೊತ್ತಿಲ್ಲ, ಸ್ತ್ರೀ ಅಂತಲೇ ಶುರು ಮಾಡ್ಕೊಂಡು ಸಾಹಿತ್ಯ ಬರೀತಾರೆ. ಇವರಂತಲ್ಲ, ಎಲ್ಲಾ ಕಾಲದಿಂದಲೂ ಪೆಣ್ಣಿಂದಕ್ಕೆ ಬೀಳುತ್ತದೆ ಕಡೆಗಳು ಬೇಕಿಲ್ಲ. ನಮ್ಮ ಸಂಸ್ಕೃತ ಕವಿತ್ರಿಯ ಕಡೆ ಬನ್ನಿ, ಒಬ್ಬ ಗಂಗಾದೇವಿ, ಒಬ್ಬ ವಿಜ್ಜಿಕೆ, ಒಬ್ಬ ಶೀಲ ಭಟ್ಟಾರಿಕೆ, ಒಬ್ಬ ಮಧುರವಾಣಿ. ನಾವು ಹೆಣ್ಣು ಅಂತ ಸಂಕೋಚ ಪಟ್ಟಿದ್ದಿಲ್ಲ, ಅಪಾಲಜಿ ಇಲ್ಲ. ಗಂಗಾದೇವಿಯನ್ನು ಕಾಳಿದಾಸನನ್ನು, ಶೀಲ ಭಟ್ಟಾರಿಕೆಯನ್ನು ಭಾಸನನ್ನು ಜೊತೆಗಿಟ್ಟರೆ ವ್ಯತ್ಯಾಸವೇ ಗೊತ್ತಾಗುವುದಿಲ್ಲ. ಅಂದ್ರೆ ಅವರು ಟ್ರಾನ್ಸೆಂಡೆಡ್ ಜೆಂಡರ್. ಇದು ನಮ್ಮ ದೇಶದ ಪರಂಪರೆ. ಈ ವ್ಯಾಧಿಗಳು ವಿಶೇಷವಾಗಿ ವಿದೇಶದಿಂದ ಬಂದವು. ನಮ್ಮ ಅಭಿಜಾತ ಸಾಹಿತ್ಯದಲ್ಲಿ ನಾವು ಕಾಣುವುದೇ ಇಲ್ಲ ಇದನ್ನು. ಅದು ಹೇಗೆ ಬಂದು ಕೂತ್ಕೊಂಡ್ಬಿಟ್ಟು ಗೊತ್ತಾಗೋದಿಲ್ಲ. ಅದನ್ನ ಮೀರುವಂತೆ ಇದು ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಆಗಲಿ ಹಾರೈಸ್ತೀನಿ. ಮತ್ತೆ ನನಗೆ ಬಹಳ ಸಂತೋಷ, ಇವರ ನವಮಾಸ ಧೃತಂ ಗರ್ಭಂ ದೇವ್ ಪ್ರಸೂತೆ ರಸಾಯನಂ ಅಂತ ರಾಮಾಯಣದಲ್ಲಿ ಬರ್ತದೆ ಮಳೆಗಾಲದ ಬಣ್ಣವಿಯನ್ನೇ. ರಂಗನಾಥರಿಗೆ ಆ ವಾಕ್ಯ ತುಂಬಾ ಇಷ್ಟ ಆಯ್ತು. ಒಳ್ಳಿ ಹೇಗೆ ಹೇಳ್ತಾ ಇದ್ದ ಮಹಾಕವಿ ಆದಿಕವಿಗಳು ವಾಲ್ಮೀಕಿಗಳು ದೇವ್ ಪ್ರಸೂತೆ ರಸಾಯನಂ ಅಂತ ಹೇಳ್ತಾರೆ. ರಸವನ್ನು ಸುರಿಸ್ತಾ ಇತ್ತು ಆಕಾಶ, ನವಮಾಸದ ಗರ್ಭವನ್ನ ರಸವಾಗಿ ಸುರಿಸ್ತಾ ಇರುವಂತೆ ಮಳೆ ಬರ್ತಾ ಇತ್ತು ಅಂತ. ಇವರ ನವಮಾಸದ ಸಾಹಿತ್ಯ ಗರ್ಭ ಒಂದು ರಸಕೃತಿಯನ್ನು ಕೊಟ್ಟಿದೆ. ಅದಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ಧನ್ಯವಾದ.